4ನೇ ಆಷಾಢ ಶುಕ್ರವಾರದ ಶುಭಾಶಯಗಳನ್ನು ಕೋರ್ತಾ ಊರಿನ ಗ್ರಾಮ ದೇವತೆ ತಾಯಿ ಪಟ್ಟದಮ್ಮನ ಆಶೀರ್ವಾದ ಸದಾ ಎಲ್ಲ ಗುರು ಹಿರಿಯರು ಹಾಗೂ ಮುಖಂಡರ ಮೇಲೆ ಸದಾ ಇರಲಿ ಅಂತ ಹೇಳ್ತಾ ಈ ಬಾರಿ ಪ್ರತಿ ವರ್ಷ 15ನೇ ವರ್ಷದ ಅನ್ನದಾನ ಸಂತರ್ಪಣೆ ಕಾರ್ಯಕ್ರಮ ಬಹಳ ವಿಜೃಂಭಣೆಯಿಂದ ತಾಯಿಯ ಒಂದು ಆಶೀರ್ವಾದದಿಂದ ನಡೀತಾ ಬಂದಿದೆ. ಎಲ್ಲರಿಗೂ ಗುಂಡ್ಲುಪೇಟೆ ಜನತೆಗೆ ಇದಕ್ಕೆ ಪರೋಕ್ಷವಾಗಿ ಪ್ರತ್ಯಕ್ಷವಾಗಿ ಕಾರಣರಾದಂಥ ಎಲ್ಲರಿಗೂ ಒಳ್ಳೆಯದಾಗಲಿ. ಹೀಗೆ ಗ್ರಾಮದೇವತೆ ಹಬ್ಬ ಇನ್ನೂ ಮುಂದಿನ ದಿನಗಳಲ್ಲಿ ಇನ್ನಷ್ಟು ಯಶಸ್ವಿ ಅಂತ ಸಾಗಲಿ ಅಂತ ಕೇಳ್ತಾ ಎಲ್ಲರಿಗೂ ಒಳ್ಳೇದು ಮಾಡಲಿ. ಹಾಗೆ ನಮ್ಮ ಮುಖ್ಯಮಂತ್ರಿ ರಾಜು ಸರ್ ಅವರು ನಮ್ಮ ಎಲ್ಲ ಕಾರ್ಯಕ್ರಮವನ್ನು ಲೈವ್ ಆಗಬಹುದು ಅಥವಾ ಯೂಟ್ಯೂಬ್ ಚಾನಲ್ ಮುಖಾಂತರ ಜನರ ಮನವನ್ನು ಮುಟ್ಟುತ್ತಿದೆ. ಅವರಿಗೆ ಒಳ್ಳೆಯದಾಗಲಿ ಅಂತ ಕೇಳ್ತಾ ತಾಯಿ ಆಶೀರ್ವಾದ ಸದಾ. ಜೈ ಚಾಮುಂಡಿ ಮಾತೆ, ಜೈ ಭುವನೇಶ್ವರಿ. ಈ ಕೊನೆಯ ಹಂತದಲ್ಲಿ ನಮ್ಮ ಯಜಮಾನಗಳೆಲ್ಲ ಸೇರಿ ಇಲ್ಲಿ ಅನ್ನದಾನ ಚೈತ್ರ ಮಹೇಶ್ವರವರು ಬಂಬಾಪುರ ಗ್ರಾಮ 50 ರೂಪಾಯಿ ಬಂದು ಅನ್ನ ಸಂತೃಪ್ತಿಯಿಂದ ತಾಯಿಗೂ ಪ್ರಸಾದ ತಿನ್ಕೊಂಡು ಊಟ ಮಾಡ್ಕೊಂಡು ಸಂತೃಪ್ತಿ ವರ್ಷ ಪ್ರತಿ ವರ್ಷ ಶೇಖರ್ ಅವರಿಂದ 50 ರೂಪಾಯಿ. ಈ ತಾಯಿ ಸತ್ಯ ಅಂತ ಇವತ್ತು ಹೇಳ್ತಿದ್ದೀನಿ, ಮುಂದೆ ಹೇಳ್ತೀನಿ, ಯಾವಾಗಲೂ ನನ್ನ ಕೊನವಸರು ಇರೋವರೆಗೂ ಹೇಳ್ತಿದ್ದೀನಿ. ಆದರೆ ನಂಬಿಕೆ ಇಟ್ಟು ಬಂದವ್ರನ್ನ ನಂಬಿಕೆ ಕೈ ಹಿಡಿದಿಲ್ಲ ಅಂತ ಸತ್ಯ ಅಂತೂ ಅದು ಸತ್ಯ. ಆದರೆ ನಂಬಿಕೆ ಇಲ್ಲದೆ ಬಂದವರು ಅದು ಅವ್ರ ಇಷ್ಟ. ನಾವು ನಂಬಿಕೆಯಿಂದ ಬರ್ತೀವಿ, ಅನ್ನದಾನ ಮಾಡ್ತಾ ಇರ್ತಾರೆ, ಸಂತೃಪ್ತಿಯಾಗಿ ಊಟ ಮಾಡ್ತೀವಿ. ಈ ಪ್ರತಿ ವರ್ಷ ಪ್ರತಿ ಕೊನೆ ಆಷಾಢದಲ್ಲಿ ಇಲ್ಲಿ ತುಂಬ ಚೆನ್ನಾಗಿ ಅನ್ನದಾನ ಮಾಡ್ತಾರೆ. ಎಲ್ಲರೂ ಒಗ್ಗಟ್ಟಾಗಿ ನಿಂತು ಮಾಡ್ತಾರೆ. ಇವರು ಎಲ್ಲರೂ ಮಾಡ್ತಿರೋರ್ಗೆಲ್ಲರಿಗೂ ಆ ದೇವಿ ಅವ್ರ ಅನುಗ್ರಹ ಇರಲಿ. ಆ ತಾಯಿ ಸತ್ತಂತ ಎಲ್ಲರಿಗೂ ಅವ್ರ ಕುಟುಂಬದವ್ರಿಗೆ ಮತ್ತು ಭಕ್ತಾದಿಗಳು ಬಂದು ಅವ್ರ ಕುಟುಂಬದವ್ರಿಗೆ ಎಲ್ಲರಿಗೂ ಒಳ್ಳೆಯದಾಗಿ ಮುಂದಿನ ವರ್ಷವೂ ಬರಬೇಕು ಅನ್ನೋ ರೀತಿಯಲ್ಲಿ ಅವ್ರಿಗೆ ಜ್ಞಾನ ಕೊಟ್ಟು ಬರ್ಬೇಕು. ಹೇಳಿ. 15ನೇ ವರ್ಷದ ಆಷಾಢ ಮಾಸದ ಕೊನೆಯ ಶುಕ್ರವಾರವಾದ ಇಂದು ಸರ್ವ ಧರ್ಮದವರ ಸಹಕಾರದಿಂದ ಪಟಲ್ದವ್ವ ಸೇವಾ ಸಮಿತಿಯವರು ಪ್ರತಿ ವರ್ಷವೂ ತಪ್ಪದೇ ಕಾರ್ಯಕ್ರಮವನ್ನು ನಡೆಸ್ತಾ ಇದ್ದಾರೆ. ಈ ಕಾರ್ಯಕ್ರಮಕ್ಕೆ ಎಲ್ಲ ಸರ್ವ ಧರ್ಮದವರು ಬಂದು ಪ್ರಸಾದವನ್ನು ಸ್ವೀಕರಿಸಿ ಅಮ್ಮನವರ ದರ್ಶನವನ್ನು ಮಾಡಿಕೊಂಡು ಮಾಡ್ತಕ್ಕಂಥ ಎಲ್ಲ ಪಟಲ್ದವ್ವ ಸೇವಾ ಸಮಿತಿಯವರನ್ನ ಆಶೀರ್ವದಿಸಿ ಹೋಗ್ತಾ ಇದ್ದಾರೆ. ಮುಂದಿನ ದಿನಗಳಲ್ಲಿ ಈ ಕಾರ್ಯಕ್ರಮಕ್ಕೆ ಎಲ್ಲ ಭಕ್ತಾದಿಗಳು ಹೆಚ್ಚಿನ ರೀತಿಯಲ್ಲಿ ಇನ್ನೂ ಬಂದು ಸಹಕಾರ ಪಟ್ಟು ಕಾರ್ಯಕ್ರಮ ಯಶಸ್ವಿಯಾಗಿ ನಡೆಯಲಿ ಅಂತ ನಮ್ಮ ಸಹಕಾರ ಪಟಲ್ದವ್ವ ಸೇವಾ ಸಮಿತಿಯಿಂದ ಕೋರ್ಕೊತಾ ಇದ್ದೀನಿ. ಅಣ್ಣ, ಇದು ಎಷ್ಟು ವರ್ಷದಿಂದ ಈ ಥರ ಇದು 15ನೇ ವರ್ಷದಿಂದ ನಾವು 15ನೇ ವರ್ಷ ಇಂದು ಇವತ್ತಿಗೆ ಈ ಒಂದು ಪ್ರಸಾದ ವಿನಿಯೋಗ ಸುಮಾರು ಎಷ್ಟು ಸಾವಿರಕ್ಕೆ ಜನ? ಸುಮಾರು ಒಂದು 7 ರಿಂದ 8 ಸಾವಿರ ಜನಕ್ಕೆ ಪ್ರಸಾದ ಕೊಡ್ತೀವಿ. ನಂತರ ಊಟದ ವ್ಯವಸ್ಥೆ ಇದೆ. ಪ್ರತಿ ವರ್ಷವೂ ನಾವು 10,000 ಜನಕ್ಕೆ ಅನ್ನದಾನ ಕಾರ್ಯಕ್ರಮವನ್ನು ಮಾಡ್ತೀವಿ. ಬಂದಂಥ ಭಕ್ತಾದಿಗಳು ಪ್ರಸಾದವನ್ನು ಸ್ವೀಕರಿಸಿ ಅನ್ನದಾನವನ್ನು ಸಹ ಪ್ರಸಾದ ರೂಪದಲ್ಲಿ ಸ್ವೀಕಾರ ಮಾಡಿ ಹೋಗ್ತಾ ಇದ್ದಾರೆ. ಎಲ್ಲರಿಗೂ ತಾಯಿ ಪಟಲ್ದಮ್ಮನ ಆಶೀರ್ವಾದ ಇರಲಿ. ಪರದಮ್ಮನ ದೇವಸ್ಥಾನದಲ್ಲಿ ಎಲ್ಲರೂ ತಾಯಿ ಭಗವಂತ ಭಾರತವ ಪರದವ ತಾಯಿ ಎಲ್ಲರಿಗೂ ಆಯುಷ್ಯ ಹೊರಗೆ ಕೊಡಲಿ ಅಂತ ಕೇಳ್ಕೊತೀವಿ ಅಷ್ಟೇ. ಎಲ್ಲ ಜನ ಬಂದ ಮೇಲೆ ಅನ್ನ ಸಂಪಾದನವನ್ನು ಇದು ಮಾಡಿದ್ದೀವಿ. ಅಣ್ಣ, ಪ್ರತಿ ವರ್ಷ ಕೂಡ ಆಷಾಢ ಶುಕ್ರವಾರದಿಂದ ಕೊನೆಯ ಶುಕ್ರವಾರ ಮಾಮೂಲಿ ಕೊನೆಯ ಶುಕ್ರವಾರ 18ನೇ ವರ್ಷ ಮಾಡ್ತಾ ಇದ್ದೀವಿ. ಕೊನೆಯ ಶುಕ್ರವಾರ ಪ್ರತಿ ವರ್ಷ ಇದೇ ರೀತಿ ಮಾಡ್ತಾ ಇದ್ದೀವಿ. ಅಣ್ಣ, 18 ವರ್ಷದಿಂದ ಈ ಥರ ಮಾಡ್ಕೊಬರ್ತಿದ್ದೀರಿ ಅಲ್ವಾ? ಹಾಗಾಗಿ ಸುಮಾರು ಒಂದು ಎಷ್ಟು ಸಾವಿರ ಜನಕ್ಕೆ? 10,000 ಜನಕ್ಕೆ. 10,000 ಜನಕ್ಕೆ ಪ್ರಸಾದ ವಿನಿಯೋಗ ಎಲ್ಲ ಕಂಪ್ಲೀಟ್ ಅಲ್ಲೇ ಪಾಪ ಭಕ್ತಾದಿಗಳು ಬಂದು ಎಲ್ಲ ಸರಿ ಅಣ್ಣ, ಧನ್ಯವಾದ. ಕುಟುಂಬದಿಂದ 100 ರೂಪಾಯಿ. ಗೋವಿಂದ ನಾಯ್ಕರು ಗುಂಡ್ಲುಪೇಟೆ ಇವರಿಂದ 20 ರೂಪಾಯಿ. ಅಮ್ಮ, ನಿಮ್ಮ ಹೆಸರು? ದಯವಿಟ್ಟು ಭಕ್ತ